ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSCಯಿಂದ 2019ರಲ್ಲಿ ಕಂಡಕ್ಟ್ ಮಾಡಲಾದ ಸಾಮಾನ್ಯ ಕನ್ನಡ ಈ ಒಂದು ಪತ್ರಿಕೆಯಲ್ಲಿ ಕೇಳಲಾದ ಎಲ್ಲ ಒಂದು ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವೆರಿ ಯೂಸ್ಫುಲ್ಲು. ಓಕೆನಾ? ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ 1ರಿಂದ 9ರವರೆಗಿನ ಒಂದು ಈ ಪ್ರಶ್ನೆ ಸಂಖ್ಯೆ ಏನದಾವಲ್ಲ, ಇಲ್ಲಿ ಸಮಾನಾರ್ಥಕ ಪದವನ್ನು ಕೊಟ್ಟು ಆ ಒಂದು ಶಬ್ದವನ್ನು ಕೊಟ್ಟಿರ್ತಾರೆ. ಆ ಒಂದು ಶಬ್ದದ ಸಮಾನಾರ್ಥಕ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಇಲ್ಲಿ ನಾವು ಗುರುತಿಸಬೇಕು. ಓಕೆನಾ? ಉದಾಹರಣೆಗಾಗಿ ಮೀನ್ ಅಂದರೆ ಏನಪ್ಪ? ಹೊಳೆಯುವ. ಓಕೆನಾ? ಸೊ ಹೀಗೆ ಆ ಒಂದು ಶಬ್ದದ ಅರ್ಥವನ್ನು ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಕ್ವೆಶ್ಚನ್ ನೋಡಿ, ಹೊಳು ಅಂದರೆ ಕಾಡು. ಓಕೆನಾ? ಕಾಡು, ಅರಣ್ಯ. ನೆಕ್ಸ್ಟ್ ತಸ್ಕರ ಅಂದರೆ ಕಳ್ಳ. ತಸ್ಕರ ಅಂದರೆ ಕಳ್ಳ. ನೆಕ್ಸ್ಟ್ ಪಂಜ ಅಂದರೆ ಹುಲಿಯ ಅಂಗಾಲು. ಪಲ್ವಲ ಅಂದರೆ ಕೊಳ. ಕೋಮನ ಇದರ ಸಮಾನಾರ್ಥಕ ಪದಗಳು. ಕೋಮನ ಅಂದರೆ ಲಂಗೋಟಿ ಅಥವಾ ಕೌಪಿನ. ದೂರ್ವೆ ಅಂದರೆ ನಿಮಗೆಲ್ಲರಿಗೂ ಇದು ನಾರ್ಮಲಾಗಿ ಗೊತ್ತಿರೋದೆ ಗರಿಕೆ ಅಂದರೆ ಏನಪ್ಪ? ಈ ಒಂದು ಈ ಗಣೇಶೋತ್ಸವ ಏನಿರ್ತದಲ್ಲ, ಆ ಒಂದು ಗಣಪತಿ ಮುಂದೆ ಇಡ್ತಿರಲ್ಲ ಗರಿಕೆ, ಅದಕ್ಕೆ ದೂರ್ವೆ ಅಂತಾರೆ. ನೆಕ್ಸ್ಟ್ ದ್ವಿರದ ಅಂದ್ರೆ ಆನೆ ಅಥವಾ ಗಜ. ಓಕೆನಾ? ದ್ವಿರದ ಅಂದರೆ ಆನೆ ಅಥವಾ ಗಜ. ಪಾಷಾಣ ಅಂದರೆ ಕಲ್ಲು. ಎಲ್ಲರೂ ಪಾಷಾಣ ಅಂದರೆ ಏನು ಮಾಡ್ತಾರೆ? ಹಗ್ಗ ಅಂತ ತಿಳ್ಕೊತಾರೆ. ಹಗ್ಗ ಅಲ್ಲ, ಪಾಷಾಣ ಅಂದರೆ ಕಲ್ಲು. ಗೋಸಾಯಿ ಅಂದರೆ ಸನ್ಯಾಸಿ. ನೆಕ್ಸ್ಟ್ ಇಲ್ಲಿ 10ರಿಂದ 17ಕ್ಕೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಬೇಕು. ಫಾರ್ ಎಕ್ಸಾಂಪಲ್, ತೆಂಕನ ಇದರ ಒಂದು ವಿರುದ್ಧಾರ್ಥ ಬಡಗನ. ಓಕೆನಾ? ತೆಂಕನ ಬಡಗನ ಅಂದ್ರೇನು? ದಕ್ಷಿಣ ಉತ್ತರ ಅನ್ನಂಗೆ. ಓಕೆನಾ? ಸಂಧ್ಯಾಕಾಲ, ಪ್ರಾತಃ ಕಾಲ. ಸಂಧ್ಯಾಕಾಲ ಅಂದರೆ ಒಂದು ಸಾಯಂಕಾಲ ವೇಳೆ. ಪ್ರಾತಃ ಕಾಲ ಅಂದರೆ ಮಾರ್ನಿಂಗು, ಮುಂಜಾನೆ. ಓಕೆನಾ? ನೆಕ್ಸ್ಟ್ ಕೃತಜ್ಞ ಅಂದ್ರೆ ಉಪಕಾರಿಯಾಗು. ಕೃತಜ್ಞ ಅಂದ್ರೆ ಅಪಕಾರಿಯಾಗು ಅನ್ನಂಗೆ. ದುರ್ಬಲ, ಸಬಲ. ಮಾನವ, ದಾನವ ಅಥವಾ ಒಬ್ಬ ರಾಕ್ಷಸ ಅನ್ನಂಗೆ. ಮಾನವ, ದಾನವ. ನೆಕ್ಸ್ಟ್ ಸುವಿಖ್ಯಾತಿ, ಕುವಿಖ್ಯಾತಿ. ಆಸ್ತಿಕ, ನಾಸ್ತಿಕ. ಜಾತ, ಅಜಾತ. ಮತ್ಸರ ಅಂದ್ರೇನು? ಮತ್ಸರ ಅರ್ಥ ಹೊಟ್ಟೆ ಕಿಚ್ಚು. ಆದರೆ ಇದರ ವಿರುದ್ಧಾರ್ಥಕ ಪದ ಯಾವುದು? ನಿರ್ಮತ್ಸರ. ನಿರ್ಮತ್ಸರ. ಓಕೆನಾ? ಇಲ್ಲಿ ನೆಕ್ಸ್ಟ್ ನೋಡಿ, 18ರಿಂದ 22 ಇಲ್ಲಿ ಕನ್ನಡದ ಒಂದು ನುಡಿಗಟ್ಟುಗಳನ್ನು ಕೊಟ್ಟಿರ್ತಾರೆ. ಅವುಗಳ ಅರ್ಥವನ್ನು ನಾವು ಕಂಡುಹಿಡಿಬೇಕು.
ಈಗ ಫಾರ್ ಎಕ್ಸಾಂಪಲ್ ಆಗಿ ಬೆಣ್ಣೆ ಹಚ್ಚು. ಬೆಣ್ಣೆ ಹಚ್ಚು ಅಂದರೆ ಹೊಗಳುವುದು. ಓಕೆನಾ. ಇಲ್ಲಿ ನೋಡಿ, ಏತಿ ಅಂದರೆ ಪ್ರೀತಿಯನ್ನು, ನುಡಿಗಟ್ಟಿನ ಅರ್ಥ. ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು. ಏತಿ ಅಂದರೆ ಪ್ರೀತಿ ಅಂದರೆ ಹೇಳೋದೊಂದು, ಆದರೆ ಹೇಳೋದು ಬಿಟ್ಟು ಅದರ ವಿರುದ್ಧವಾಗಿ ಮಾಡೋದು, ಆ ಥರ ಅರ್ಥ. ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು, ಜ್ಞಾಪಕದಲ್ಲಿಟ್ಟುಕೊಳ್ಳು. ಈಗ ನಾರ್ಮಲಾಗಿ ಹೆಣ್ಣು ಮಕ್ಕಳು ನೋಡಿರ್ಬೋದು ನೀವು, ಒಂದು ಸೆರಗಿನಲ್ಲಿ ಒಂದು ಸೀರೆ ಇರ್ತದಲ್ಲ, ಆ ಒಂದು ಸೀರೆಯ ಒಂದು ಸೆರಗಿನಲ್ಲೇ ಏನಪ್ಪ, ಈಗ ಏನೇ ಒಂದು ವಸ್ತು, ಸ್ಮಾಲ್ ವಸ್ತು ಇದ್ದರೆ ಓಕೆನಾ, ಸೊ ಅವರಿಗೆ ಒಂದು ನೆನಪಾಗಲಿ ಅಂತ ಅಂದರೆ ಆ ಥರ ಅರ್ಥ. ಅಂದರೆ ಅದೊಂದು ಈಗ ನಮ್ಮ ಒಂದು ಪಾರಂಪರಿಕವಾಗಿ ಇವು ಕೆಲವೊಂದು ಆಡು ಭಾಷೆಯಲ್ಲೇ ಬಂದಿರ್ತಾವೆ, ಆದರೆ ಅದರದ್ದೊಂದು ಅರ್ಥ ಅದ್ರ ರಿಲೇಟೆಡೇ ಇರ್ತದೆ. ಅಂದರೆ ಆ ಒಂದು ಶಬ್ದದ ಅರ್ಥ ಬೇರೆ ಹೋಗುತ್ತೆ, ಆದರೆ ಅದಕ್ಕೆ ಒಂದು ಆ ನುಡಿಗಟ್ಟಿನ ಅರ್ಥ ಬೇರೆಯೇ ಆಗುತ್ತೆ. ಸೊ ಅದೇ ರೀತಿ ಗಾಳಿಗೆ ತೂರು. ಗಾಳಿಗೆ ತೂರು ಅಂದರೆ ಏನು? ಗಾಳಿಗೆ ತೂರು ಅಂದರೆ ತಿರಸ್ಕರಿಸು. ಈಗ ಗಾಳಿಗೆ ತೂರು ಅಂದರೆ ಏನಾಗತ್ತಪ್ಪ, ಈಗ ಗಾಳಿಯಲ್ಲಿ ಏನಾದರೂ ತೂರಿ ಬಿಡೋದು ಹೋಗಲಿ ಅಂತ, ಹಂಗೆ ಅದರ ಅರ್ಥ ಏನಾಗುತ್ತೆ ಇಲ್ಲಿ? ತಿರಸ್ಕರಿಸು, ಬಿಟ್ಟು ಬಿಡೋದು. ಕೆಂಡಕಾರು, ಸಿಟ್ಟಾಗು. ಮೂಗುದಾರ ತೋಡಿಸು, ಹತೋಟಿಯಲ್ಲಿ ಇಡು. ಮೂಗುದಾರ ತೋಡಿಸು. ಈಗ ಮೂಗುದಾರ ಅಂದರೆ ಮುಗ್ದಾನಿ ಅಂತ ತರಲ್ಲ. ಈಗ ಫಾರ್ ಎಕ್ಸಾಂಪಲ್ ಆಗಿ ಒಂದು ಏನಪ್ಪ, ಹಸುಗಳಿರ್ತವೆ, ಎಮ್ಮೆ, ದನ, ಇವು ಮ್ಯಾಕ್ಸಿಮಮ್ ಎಮ್ಮೆಗೆ ಏನು ಮಾಡ್ತಾರೆ, ಮೂಗುದಾನಿ ಅಂತ ಒಂದು ತೋಡಿಸ್ತಾರೆ ಮೂಗಿನಲ್ಲಿ, ನೀವು ನೋಡಿರ್ಬೋದು. ಅದು ಎದಕ್ಕಪ್ಪ, ಅದನ್ನು ಒಂದು ಹತೋಟಿಯಲ್ಲಿ ಇಡಲಿಕ್ಕೆ. ನೆಕ್ಸ್ಟ್ 23 to 27 ಆ ಒಂದು ಇಂಗ್ಲೀಷ್ ಪದಕ್ಕೆ ನಾವು ಕನ್ನಡ ಪದಗಳನ್ನು ಇಲ್ಲಿ ಗುರುತಿಸಬೇಕು. ಫಾರ್ ಎಕ್ಸಾಂಪಲ್ ಆಗಿ ಹೆದ್ದಾರಿಯಲ್ಲಿ ಕಾರೊಂದು ಆಕ್ಸಿಡೆಂಟ್ಗೊಳಗಾಯಿತು. ಇಲ್ಲಿ ಗೆರೆ ಎಳೆದ ಭಾಗ ಇಂಗ್ಲೀಷ್ ಪದ ಇರ್ತದೆ, ಅದನ್ನು ನೀವು ಕನ್ನಡದಲ್ಲಿ ಹೇಳಬೇಕು. ಆಕ್ಸಿಡೆಂಟ್ ಅಂದರೆ ಅಪಘಾತ. ಓಕೆನಾ. ಇದೇ ರೀತಿ ನೋಡಿಲಿ 23ನೇದು, ಹೊಸದಾದ ಕನ್ನಡ ಚಿತ್ರದ ರಿವ್ಯೂ ನೋಡಿದೆ, ಚೆನ್ನಾಗಿದೆ. ರಿವ್ಯೂ ಅಂದರೆ ವಿಮರ್ಶೆ. ಓಕೆನಾ. ನಾರ್ಮಲಾಗಿ ಎಲ್ಲರೂ ರಿವ್ಯೂ ಅಂತ ಒಂದು ಈ ಶಬ್ದವನ್ನು ನೋಡಿರ್ತೀರಿ, ಆದರೆ ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರಲ್ಲ. ಈ ಒಂದು ಫಿಲ್ಮ್, ಈ ಒಂದು ಮೂವಿದು ರಿವ್ಯೂ ಚೆನ್ನಾಗಿದೆ. ರಿವ್ಯೂ ಅಂದರೆ ಏನಪ್ಪ, ಒಂದು ಥರದ ಒಂದು ಏನಾದರೂ ಕಾಮೆಂಟ್ಸ್ ಕೊಟ್ಟಿರ್ತಾರೆ, ಅಥವಾ ಆ ಒಂದು ಫಿಲ್ಮ್ ಹೇಗಿದೆ, ಯಾವ ರೀತಿ ಇದೆ ಅಂತ ಅದರ ಒಂದು ವಿಮರ್ಶೆಯನ್ನು ಮಾಡಿರ್ತಾರೆ. ಸೊ ರಿವ್ಯೂ ಅಂದರೆ ವಿಮರ್ಶೆ. ವಿಷಯ ತಜ್ಞರ ಸಮಿತಿ ಸೇರಿ ಟೆಕ್ಸ್ಟ್ ಬುಕ್ ಸಿದ್ಧಪಡಿಸಿದೆ. ಟೆಕ್ಸ್ಟ್ ಬುಕ್ ಅಂದರೆ ಪಠ್ಯಪುಸ್ತಕ. ಇತ್ತಿತ್ತಲಾಗಿ ಸೋಷಿಯಲ್ ಮೀಡಿಯಾಗಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಲಿವೆ. ಸೋಷಿಯಲ್ ಮೀಡಿಯಾ ಅಂದರೆ ಸಾಮಾಜಿಕ ಮಾಧ್ಯಮಗಳು. ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಗೆ ಆಗಮಿಸಿದ ಅತಿಥಿಗಳು ತುಂಬ ಅಥೆಂಟಿಕ್ ಆಗಿ ಮಾತನಾಡಿದರು. ಅಥೆಂಟಿಕ್ ಅಂದರೆ ಅಧಿಕೃತವಾಗಿ. ನೆಕ್ಸ್ಟ್, ಮುಖ್ಯಮಂತ್ರಿಗಳು ಬರಗಾಲ ಕಾಮಗಾರಿಯನ್ನು ಕುರಿತು ಸೆಕ್ರೆಟರಿಯೇಟ್ ಸ್ಟಾಫನ್ನು ಉದ್ದೇಶಿಸಿ ಮಾತನಾಡಿದರು. ಸಚಿವಾಲಯದ ಸಿಬ್ಬಂದಿ. ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಪ್ರಶ್ನೆ ಸಂಖ್ಯೆ 28ರಿಂದ 32 ಒಂದು ಪದ ಉಳಿದವುಗಳ ಗುಂಪಿಗೆ ಸೇರುವುದಿಲ್ಲ ಅಂತ ಪದ ಗುರುತಿಸಿ. 28ರಿಂದ 32 ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಹುಡುಗಿ, ನವಿಲು, ಗಿಳಿ, ಕಿತ್ತಳೆ, ಇಲ್ಲಿ 3 ಏನಾದಪ್ಪ, ಈ ಒಂದು ಪಕ್ಷಿಗಳಾಗ್ತಾವೆ.
ಏನಪ್ಪ ಇಲ್ಲಿ ನೋಡಿ, ಹುಡುಗಿ ನವಿಲು ಗಿಳಿ ಇವೆರಡು ಪಕ್ಷಿಗಳು. ಓಕೆನಾ. ಇದು ಏನು ಏನು ಮಾನವ ಅಂದರೆ, ಮಾನವ ಅಂದರೆ ಏನಪ್ಪ, ಇವೊಬ್ಬ ಮನುಕುಲಕ್ಕೆ ಸೇರಿದ ಒಂದು ವಸ್ತು. ಓಕೆನಾ. ಸೊ ನವಿಲು ಗಿಳಿವೇನು ಪಕ್ಷಿಗಳು. ಓಕೆನಾ. ಇದು ಮನುಜ. ಸೊ ಆದರೆ ಇದು ಕಿತ್ತಳೆ ಏನಿದೆ ಹಣ್ಣು. ಓಕೆನಾ. ಸೊ ಇಲ್ಲಿ ಕಿತ್ತಳೆ ಗುಂಪಿಗೆ ಸೇರುವುದಿಲ್ಲ, ಅಂದರೆ ಈ ಒಂದು ಪದಗಳ ಜಾತಿಗೆ ಸೇರುವುದಿಲ್ಲ. ನೀವು ಡಿಫ್ರೆಂಟಾಗಿ ಕೂಡ ಯೋಚಿಸ್ಬೋದು. ಓಕೆನಾ. ಒಂದು ಎಕ್ಸಾಂಪಲ್ ಇದು, ಕಿಲ ಕಿಲ, ಜುಳು ಜುಳು, ಅಬ್ಬಬ್ಬ, ರಪರಪ. ಇಲ್ಲಿ ಅಬ್ಬಬ್ಬ ಇದು ಗುಂಪಿಗೆ ಸೇರೋದಿಲ್ಲ. ಕಿಲ ಕಿಲ, ಜುಳು ಜುಳು, ರಪರಪ ಅಂದರೆ ಒಂದೇ ಶಬ್ದ ಎರಡು ಸಲ. ಇನ್ನು ನೀವು ನೋಡ್ಬೋದು, ಕಿಲ ಕಿಲ, ಜುಳು ಜುಳು, ರಪರಪ ಅಂದರೆ ಈ ಒಂದು ರಿಪೀಟೆಡ್ ವರ್ಡ್ಸ್ ಅದಾವೆ. ಓಕೆನಾ. ಸೊ ಇದು ಹಬ್ಬಬ್ಬ ಅನ್ನೋದು ಇದು ಬೇರೆ ಪದಕ್ಕೆ ಒಂದು ಜಾತಿಗೆ ಸೇರ್ತದೆ. ಸೂರ್ಯ, ಶಶಿ, ಇನ, ಭಾಸ್ಕರ. ಶಶಿ ಅಂದರೆ ಏನು? ಚಂದಿರ. ಸೊ ಬಟ್ ಸೂರ್ಯ, ಇನ, ಭಾಸ್ಕರ ಅಂದ್ರೆ ಸೂರ್ಯ ಅನ್ನಂಗೆ. ಶ್ರೀ ರಾಮಾಯಣ ದರ್ಶನಂ, ಮುಖಜ್ಜಿಯ ಕನಸುಗಳು, ಭಾರತ ಸಿಂಧು ರಶ್ಮಿ, ಕವಿರಾಜ ಮಾರ್ಗ. ಇಲ್ಲಿ ಕವಿರಾಜ ಮಾರ್ಗ ಏನಾಗತ್ತಪ್ಪ, ಗುಂಪಿಗೆ ಹೊಂದಲಾರ್ದ ಶಬ್ದ ಆಗತ್ತ. ಓಕೆನಾ. ಯಾಕೆ ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದ್ರಪ್ಪ ನಿಮಗೆ ರಾಮಾಯಣ ದರ್ಶನಂ, ಮುಖಜ್ಜಿಯ ಕನಸುಗಳು, ಭಾರತ ಸಿಂಧು ರಶ್ಮಿ ನಿಮಗೆ ಇವು ಒಂದು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವ ಕೃತಿಗಳು. ಬಟ್ ಇದರ ಒಂದು ವಿಶೇಷತೆ ಏನಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. 31ನೇದು ಕುಠಾರ. ಇದು ಏನಾಗತ್ತಾ, ಗುಂಪಿಗೆ ಹೊಂದಾದ ಶಬ್ದ ಕುಠಾರ. 32ನೇದು ನಾನು, ನೀನು, ಅವನು, ಯಾರು. ಇಲ್ಲಿ ಯಾರು ಅನ್ನೋದು ಏನಂತ ಗುಂಪಿಗೆ ಸೇರೋದಿಲ್ಲ. ನೆಕ್ಸ್ಟ್ 33ರಿಂದ 38 ಒಂದು ಗೆರೆ ಎಳೆದ, ಓಕೆನಾ, ಗೆರೆ ಹಾಕಿದ ಒಂದು ಭಾಗ ತಪ್ಪಾಗಿದ್ದರೆ ಅದನ್ನು ಒಂದು ಪರ್ಯಾಯ ರೂಪಗಳಲ್ಲಿ ಸರಿಪಡಿಸಿ, ಅಥವಾ ತಪ್ಪಿಲ್ಲದಿದ್ದರೆ ಅದನ್ನು ಸುಧಾರಣೆ ಬೇಕಿಲ್ಲ ಅಂತ ಗುರುತಿಸಿ. ಫಾರ್ ಎಕ್ಸಾಂಪಲ್, ಲೋಕಾಯುಕ್ತ ಲಂಚ ಹಗುರಣಕ್ಕೆ ಸಂಬಂಧಿಸಿ 8 ಜನರ ಬಂಧನ. ಹಗುರಣಕ್ಕೆ, ಹಗುರನ ಅಲ್ಲ, ಹಗರನ. ಸೊ ಆಪ್ಷನ್ 2 ಕರೆಕ್ಟ್. ಓಕೆನಾ. ಸೊ ಇಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಈ ಶಬ್ದಗಳಲ್ಲಿ, ಇಲ್ಲಿ ಹಗರನ ಇದ್ದದ್ದು ಹಗರನ ಬೇಕಿದ್ದು ಹಗುರನ ಆಗಿದೆ, ಆದರೆ ಸೊ ಇದು ತಪ್ಪು, ಹಗರನ ಕರೆಕ್ಟ್. ಬುದ್ಧನ ಅನುಯಾಯಿಗಳು ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಿದರು. ಸೊ ಇದು ಕರೆಕ್ಟ್ ಇದೆ, ತಪ್ಪಿಲ್ಲ, ಏನೋ ಒಂದು ಚೇಂಜಸ್ ಬೇಕಿಲ್ಲ. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ರಾಜ್ಯೋತ್ಸವ ಹೀಗಲ್ಲ, ರಾಜ್ಯೋತ್ಸವ ಹೀಗೆ. ಒಂದು ಕರೆಕ್ಟಾ. ಸ್ತ್ರೀಯವರಿಗೆ ಗ್ರೀಕ್ ದುರಂತ ನಾಟಕಗಳ ಛಾಯೆ ಎದ್ದು ಕಂಡಿದೆ. ತಪ್ಪಿಲ್ಲ, ಕರೆಕ್ಟ್ ಇದೆ. ಬಾದಾಮಿ ಚಾಲುಕ್ಯರ ಏಳಿಗೆಯಿಂದ ಕರ್ನಾಟಕ ಇತಿಹಾಸಕ್ಕೆ ಒಂದು ನಿರ್ದಿಷ್ಟ ಸ್ವರೂಪ ಬಂದಿದೆ. ಕರೆಕ್ಟು, ಅಂದರೆ ಇಲ್ಲಿ ತಪ್ಪಿಲ್ಲ ಏನು. ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ನಡೆಸಲು ನಿರ್ಧರಿಸಲಾಗಿದೆ. ವಿದ್ಯಾರ್ಥಿ ಅನ್ನೋದು ಇಲ್ಲಿ ತಪ್ಪಾಗಿದೆ. ಸೊ ವಿದ್ಯಾರ್ಥಿ ಸಂಘ ಅಂದರೆ ಈ ಥರ ಬರಬೇಕು. ಓಕೆನಾ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೆಸುವಂತಹ ಆಡಳಿತ ಪ್ರಜಾಪ್ರಭುತ್ವ. ಫ್ರೆಂಡ್ಸ್ ಇದು ಕರೆಕ್ಟ್ ಇದೆಯಲ್ಲ,
ಸೊ ಇದು ತಪ್ಪಿಲ್ಲ. 39ರಿಂದ 65 ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರ ಗುರುತಿಸಿ ಅಥವಾ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆನಾ. ಇಲ್ಲಿ ನಡೆಯುತ್ತಿದೆ ಎಂಬುದು ಏನಪ್ಪ, ಇದು ವರ್ತಮಾನ ಕಾಲ. ಇದೊಂದು ಏನಪ್ಪ ಏನಾಗುತ್ತದು ಉದಾಹರಣೆ. ಇಲ್ಲಿ ನೋಡಿ 39 ನೋಡಿ, ಪಡೆದಿ 5 ಪದವನ್ನು ಬಿಡಿಸಿದಾಗ ಏನಾಗತ್ತೆ, ಪಡೆದು ಈ ಇದು ದೀರ್ಘಿದೆಯಲ್ಲ ಈ 5 ಪಡೆದು ಪ್ಲಸ್ ಈ ಪ್ಲಸ್ 5 ಇದು ಕರೆಕ್ಟ್. ನೆಕ್ಸ್ಟ್, ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದವರು ಚಿದಾನಂದ ಮೂರ್ತಿ. ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದವರು ಚಿದಾನಂದ ಮೂರ್ತಿಯವರು. ಹೊಸ ಅಂಗಿ ಈ ಒಂದು ಸಂಧಿಯ ಉದಾಹರಣೆ. ಹೊಸ ಪ್ಲಸ್ ಅಂಗಿ, ಹೊಸ ಅಂಗಿ ಏನಾಗುತ್ತಾ, ಹೊಸ ಪ್ಲಸ್ ಅಂಗಿ ಅಂದರೆ ಇದ್ದಕ್ಕಿದ್ದಂಗೆ ಆಗುತ್ತಾ, ಏನೂ ಚೇಂಜಸ್ ಇಲ್ಲ, ಅದಕ್ಕೆ ಪ್ರಕೃತಿ ಭಾವ. ಬಸವ ಈ ಪದದ ತತ್ಸಮ. ಬಸವ ಅಂದರೆ ಏನಪ್ಪ, ಋಷಭ. ಅರಿ ಸಮಾಸ ಪದ ಇದರಲ್ಲಿ ಯಾವುದು, 4 ಅರಿ ಸಮಾಸ. ಅರಿ ಸಮಾಸ ಅಂದರೆ ಇಲ್ಲಿ ಮಂಗಳಾರತಿ ಬರುತ್ತೆ. ಮಂಗಳಾರತಿ. ಡ್ಯಾಶ್ ಎಂಬುದು ಭಾವಸೂಚಕ ಅವ್ಯಯ. ಬಲ ಅನ್ನೋದು ಈ ಬಲಿ, ಬಾಳು ಇದು ಯಾವುದು ಬರಲ್ಲ. ಬಲ ಮಗನೇ, ಬಲ ವೀರ, ಬಲ ರಾಜಕುಮಾರ, ಬಲ ಸೈನಿಕರೇ. ಬಲ ಅಂದ್ರೇನು, ಇದೊಂದು ಭಾವಸೂಚಕವನ್ನು ಅಂದರೆ ಈಗ ಏನಾದರೂ ಒಂದು ಕೀರ್ತಿ ಅಥವಾ ಒಂದು ಏನಾದರೂ ಹೆಮ್ಮೆ ಯಾವತ್ತು ಅಥವಾ ಒಂದು ಏನಾದರೂ ಶೌರ್ಯವನ್ನು ತೋರಿಸಿದರೆ ಒಂದು ಹುರಿದುಂಬಿಸುವ ಅಥವಾ ತಮ್ಮ ಒಂದು ಭಾವನೆಯನ್ನು ವ್ಯಕ್ತಪಡಿಸುವ ಒಂದು ಪದ ಬಲ. ನೆಕ್ಸ್ಟ್, ಸುಲಿದ ಬಾಳೆ ಹಣ್ಣಿನಂದದಿ ಕನ್ನಡ ನುಡಿ ಎಂಬುದು ಉಪಮಾಲಂಕಾರ. ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ, ವ್ಯಂಜನ. ಸ್ವತಂತ್ರವಾಗಿ ಉಚ್ಚಾರವಾಗುವ ಅಕ್ಷರಗಳನ್ನು ಸ್ವರಗಳಂತ ಕರೀತಾರೆ, ಉಚ್ಚಾರವಾಗದ ವ್ಯಂಜನ. ಜ ಈ ಅಕ್ಷರದ ಉತ್ಪತ್ತಿ ಸ್ಥಾನ ಇದಾಗಿದೆ. ಜ ಎಲ್ಲಿ ಆಗ್ತದಪ್ಪ, ತಾಲವ್ಯ. ಅಂದರೆ ಏನಪ್ಪ, ತಾಲವ್ಯ. ಮೂರ್ಧನ್ಯ, ಕಂಠೆ ಅಂದ್ರೆ ಕಂಠದಲ್ಲಿ, ಮೂರ್ಧನ್ಯ ಅಂದ್ರೆ ಮೂಗಿನಲ್ಲಿ. ಓಕೆನಾ. ಅನುನಾಸಿಕ ಅಂದ್ರೆ ಅದು ಕೂಡ ಒಂದು ಮೂಗಿನಲ್ಲಿ ಬರ್ತದೆ. ಮೂರ್ಧನ್ಯ ಅಂದರೆ ಒಂದು ಮೂಗಿನ ಮುಖಾಂತರ ಈ ಒಂದು ಶಬ್ದಗಳನ್ನು ಇದು ಮಾಡ್ತಾರೆ. ಆದರೆ ತಾಲವ್ಯ ಅಂದರೆ ದವಡೆ. ತಾಲವ್ಯ ಅಂದರೆ ದವಡೆಯ ಮುಖಾಂತರ. ನೀವು ನೋಡ್ಬೋದು ಇದು ಒಂದು ದವಡೆಯ ಮುಖಾಂತರ ಉತ್ಪತ್ತಿ ಆಗುತ್ತದೆ. ಓಕೆನಾ. ತಾಲವ್ಯ ಕರೆಕ್ಟ್. ಇಲ್ಲಿ ಮೂರ್ಧನ್ಯ ಅಂದರೆ ಈ ಒಂದು ಮೂಗು ಮತ್ತು ಒಂದು ನಾಲಿಗೆಯ ಮುಖಾಂತರ, ನಾಲಿಗೆ. ಓಕೆನಾ. ಇದು ನಾಲಿಗೆ ಮುಖಾಂತರನೂ ಆಗತ್ತೆ. ರಾಷ್ಟ್ರ ಈ ಪದದಲ್ಲಿ ಯಾವ ಜಾತಿಯ ಸಂಯುಕ್ತಾಕ್ಷರಗಳಿವೆ? ವಿಜಾತೀಯ. ಯಾಕಂದ್ರೆ ರಾಷ್ಟ್ರ ಐತ್ಯಾ, ರಾಷ್ಟ್ರ. ಇಲ್ಲಿ ಒತ್ತಕ್ಷರ ಏನದಪ್ಪ, ಟ ಇದೆ, ರ ಇದೆ. ಓಕೆನಾ. ಅಂದರೆ ಟ ಮತ್ತು ರ ಇವು ಬೇರೆ ಬೇರೆ ಡಿಫ್ರೆಂಟ್ ಅದಾವೆ. ಸೊ ಇವು ಸಜಾತಿ ಅಲ್ಲ, ವಿಜಾತೀಯ ಅದಾವು. ದೇವರು ಒಳ್ಳೆಯದನ್ನು ಮಾಡಲಿ ಎನ್ನುವುದು. ದೇವರು ಒಳ್ಳೆಯದನ್ನು ಮಾಡಲಿ, ಇದು ವಿದ್ಯಾರ್ಥಕ. ಮಾಡಲಿ
ಅಂದರೆ ಒಂಥರ ಆಶಾಭಾವ, ಆಜ್ಞೆ ಅಥವಾ ಒಂದು ಹಾರೈಕೆ. ವಿದ್ಯಾರ್ಥಿಗಂದ್ರೇನು ಹಾರೈಕೆ, ಒಂದು ಆಶೀರ್ವದಿಸೋದು, ಹಾರೈಕೆಯನ್ನು ಮಾಡುವುದು. ಓಕೆನಾ. ದೇವರು ಒಳ್ಳೆಯದನ್ನು ಮಾಡಲಿ. ಕನ್ನಡಿಗ ಎಂಬುದು ಡ್ಯಾಶರ ಉದಾಹರಣೆ. ತದ್ಯತನಾಮ. ಓಕೆನಾ. ಸೊ ಫ್ರೆಂಡ್ಸ್, ಇದಿಷ್ಟು ಈ 1ರಿಂದ 50ರವರೆಗಿನ ಒಂದು ಪ್ರಶ್ನೆಗಳಾಗಿದ್ದು, ಮುಂದಿನ ಒಂದು ಸೆಷನಲ್ಲಿ 51ರಿಂದ 100ರವರೆಗೆ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಓಕೆನಾ. ಆ ಒಂದು ಕ್ವಶನ್ಗಳನ್ನು, ಇವು ಎಲ್ಲ ಒಂದು ಕ್ವಶನ್ಗಳು ಮುಂಬರುವ ನಿಮ್ಮ ಎಲ್ಲ ಒಂದು ಪರೀಕ್ಷೆಗಳಿಗೆ ಇವು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಓಕೆನಾ. ಸೊ ಫ್ರೆಂಡ್ಸ್, ಯಾವುದೇ ಒಂದೊಂದು ವಿಡಿಯೋನ ಮಿಸ್ ಮಾಡಬೇಡಿ. ಮ್ಯಾಕ್ಸಿಮಮ್ ಆಗಿ ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡಿ. ನಿಮಗೆ ಯಾವ ಥರ ಕ್ವಶನ್ಗಳು ಬರ್ತವೆ, ಯಾವ ರೀತಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಎಲ್ಲ ಒಂದು ಓದ್ರೂ ನಿಮಗೆ ಎಕ್ಸಾಮಲ್ಲಿ ಎಲ್ಲ ಕ್ವಶನ್ಗಳನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಒಂದು ನಿಮಗೆ ಲ್ಯಾಕ್ ಆಫ್ ಟೈಮಿಂಗ್ ಇರ್ತದೆ. ಯಾಕಂದರೆ ನಿಮಗೆ ಯಾವ ಒಂದು ಪ್ರಶ್ನೆಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಅಲ್ಲಿ ನಿಮಗೆ ಎಲ್ಲ ಬಂದ್ರೂ 100ಕ್ಕೆ 100 ನೀವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಆದಷ್ಟು ಎಲ್ಲರೂ ಈ ಒಂದು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.